ಸೃಷ್ಟಿಕರ್ತನಾದ ದೇವರು, ಪರಲೋಕದ ಒಡೆಯನು, ಮಹಾಪ್ರಬಲನಾದ ಪವಿತ್ರಾತ್ಮ ದೇವರನ್ನು ನಾವು ಎದ್ದು ನಿಂತು ಕರಗಳನ್ನು ತಟ್ಟಿ ಆತನನ್ನು ಸ್ವಾಗತ ಮಾಡಿಕೊಳ್ಳೋಣ. ದೇವರು ನಮ್ಮನ್ನು ಈ ಭೂಮಿ ಮೇಲೆ ಸೃಷ್ಟಿ ಮಾಡಿದ್ದು ನಾವು ಆತನನ್ನು ಆರಾಧಿಸಬೇಕೆಂಬುದಾಗಿ. I also believe that God is going to touch every one of us this morning. ಮತ್ತು ನಾನು ಸಂಪೂರ್ಣ ಹೃದಯದಿಂದ ನಾನು ನಂಬುತ್ತೇನೆ, ದೇವರು ನಿಶ್ಚಯವಾಗಿ ಆತನು ನಿಮ್ಮನ್ನು ಮುಟ್ಟಲಿಕ್ಕಿದ್ದಾನೆ ಎಂಬುದಾಗಿ. Gate of the tabernacle. ಆ ಒಂದು ದೇವರ ಗುಡಾರದ ಬಾಗಿಲು, Key to meeting with God. ದೇವರನ್ನು ಭೇಟಿಯಾಗುವಂತ ಒಂದು ಬೀಗದ ಕೈ ಏನೆಂದರೆ, Biggest miracle of your life is, ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತ ಏನೆಂದರೆ, no matter whatever headache you are having, ಏನೇ ಒಂದು ತಲೆನೋವು ನಿಮಗೆ ಇದ್ದರೂ ಸಹಿತ, no matter whatever problem you are having, ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಸಹಿತ, no matter whatever is going on in your life, ನಿಮ್ಮ ಜೀವಿತದಲ್ಲಿ ಎಂತ ಪರಿಸ್ಥಿತಿಗಳು ಹೋಗ್ತಾ ಇದ್ದರೂ no ಸಹ, matter how big is your mountain of debts that you have, ಯಾವುದೇ ಒಂದು ಬೆಟ್ಟದಷ್ಟು ಆ ಒಂದು ಆಳ ಇರುವಂತಹ ಸಾವುಗಳು ಇದ್ದರೂ ಸಹ, no matter whatever loss you are having, ನಿಮ್ಮಲ್ಲಿ ಯಾವುದೇ ಒಂದು ನಷ್ಟಗಳಿದ್ದರೂ ಸಹ, but still ಆದರೂ ಸಹ you are alive. ನೀವು ಜೀವಂತವಾಗಿದ್ದೀರಾ. Today, whatever is dead in your life, ಇವತ್ತು ಏನು ನಿಮ್ಮ ಜೀವಿತದಲ್ಲಿ ಸತ್ತಿರುವಂತದ್ದಾಗಿದೆ, today it comes into the life. ಅದಕ್ಕೆ ಈ ದಿನದಲ್ಲಿ ಜೀವ ಬರಲಿಕ್ಕಿದೆ. Amen. ಆಮೆನ್. The God we serve, His name is the God of resurrection. ನಾವು ಸೇವಿಸುವಂತ ದೇವರು ಆತನು ಪುನರುತ್ಥಾನವನ್ನು ಕೊಡುವಂತ ದೇವರು. Jesus always has compassion on people. ಯೇಸುವಿಗೆ ಯಾವಾಗಲೂ ಜನರ ಮೇಲೆ ಕನಿಕರ ಇದ್ದೇ ಇರುತ್ತದೆ. Amen. ಆಮೆನ್. There was a man called John the Baptist. ಅಲ್ಲಿ ಒಬ್ಬ ವ್ಯಕ್ತಿ ಇದ್ದನು, ಆತನ ಹೆಸರು ಸ್ನಾನಿಕನಾದ And ಯೋಹಾನನು. he repent, for the kingdom of God is in hand. ದೇವರ ರಾಜ್ಯ ಸಮೀಪವಾಗಿದೆ, ಅದಕ್ಕೋಸ್ಕರ ಪಶ್ಚಾತ್ತಾಪ ಪಡಿರಿ. Bible says, ಸತ್ಯವೇದ ಹೇಳುತ್ತದೆ, and all the Jerusalem, ಪ್ರತಿ ಯೆರೂಸಲೇಮಿನ ಪಟ್ಟಣ, all the Judea, ಪ್ರತಿಯೊಂದು ಯೆಹೂದ all the ಪಟ್ಟಣ, religion around Jordan, ಆಮೇಲೆ ಯೋರ್ದಾನನ ಸುತ್ತಲಿರುವಂತ they ಪ್ರತಿಯೊಂದು ಜನರು all came near John the Baptist. ಅವರೆಲ್ಲರೂ ಯೋಹಾನನು ಇದ್ದ ಸ್ಥಳಕ್ಕೆ How ಅಡವಿಗೆ.